संहिता योगसादशजपे नित्यं नरो निश्चलमानस ज्ञानसिद्धिं सर्वते ततो याति परं पदम् पाठे समर्थ संपूर्णे तदोर्धं पाठमाचरेत् तदा गोदानयं पुण्यं लभते नास्ति संशय त्रिभागं पठमानस्तु गङ्गास्नानफलं लभेत् शरणं जपमानस्तु सोमयागफलं लभेत् एकाध्यायं प्रियो नित्यं पठते भक्तिसंयुतः वृद्धलोकमवाप्नोति गणो भूत्वावसेचिरम् आध्यायं श्लोकपादं वा नित्यं यः पठते नरः जयातिनर्तानं सप्तपञ्चचतुष्टयम् एकं तदर्थं वा श्लोकानां यः पठेत् नरः चन्द्रलोकमवाप्नोति वर्षाणामयुतं ध्रुवम् गीतापाठसमायुक्तो विवा वैकुण्ठं समाप्नोति विष्णुना सह मोदते गीतार्थं ध्यायते नित्यं कृत्वा कर्माणि पुरुषः जीवन्मुक्तः विज्ञेयो देहान्ते परमं पदम् गीतामासिक्यबहुवो भुवजो जनकादय निर्लोकः कल्मषः लोके गीतायाः परं पदम् गीतायाः पठनं कृत्वा महात्म्यं नैव यं पठेत् वृथा पाठो भवेत् तस्य श्रम एव वृथा वृथः एतन्माहात्म्यं संयुक्तं गीताभ्यासं करोति यः सततपरमवाप्नोति दुर्लभं गतिमाप्नुयात् सुश्रुत उवाच महात्म्यमेतद्गीताया मया प्रोक्तं सनातनं गीतान्ते च पठेद्यस्तो यदुक्तं तत्फलं लभेत् इति श्रीमहापुराणे श्रीमद्भगवद्गीता महात्म्यं सम्पूर्णम् ओम यदक्षरपदभ्रष्टं मात्राहीनं च यद्भवेत् ओम गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। सद्गुरु महाराज की जय। सद्गुरु श्री ज्योतिर्मयानंद सरस्वती स्वामी महाराज की जय। ज्ञान ज्योति परमानंद सरस्वती महामाता की जय। लक्ष्मण माता की जय। सिद्धारूढ़ स्वामी महाराज की जय। सकल साधु संतन की जय। भक्त मंडली की जय। राजाधिराज ऋषि रामचंद्र महाराज की जय। जय हर नमः पार्वती पते। ಹರಿ ಗುರು ಚರಣಗಳಿಗೆ ವಂದಿಸುತ್ತಾ ಓಂಕಾರ ಸ್ವರೂಪನಾಗಿ ಸರ್ವರಲ್ಲಿಯೂ ಸರ್ವಾಂತರ್ಯಾಮಿಯಾಗಿ ರಾರಾಜಿಸುತ್ತಿರುವ ಆ ಪರಬ್ರಹ್ಮ ವಸ್ತುವಿಗೆ ವಂದಿಸುತ್ತಾ 17ನೇ ದಿನದ ಗೀತಾ ಅರ್ಥದ ಪಾರಾಯಣವನ್ನು ಮುಂದುವರಿಸೋಣ. ಅದೆಲ್ಲದಕ್ಕಿಂತ ಮೊದಲು ಹೊಸ ವರ್ಷದ ಆಚರಣೆ ಈ ದಿನದಿಂದ ಪ್ರಾರಂಭವಾಗ್ತಿದೆ. ಹಳೆ ವರ್ಷ 1917 ಹಿಂದಕ್ಕೆ ಬಿಟ್ಟು ಹೊಸ ವರ್ಷವನ್ನ ಈ ದಿನದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಭಗವಂತನು ಎಲ್ಲರಿಗೂ ಆರೋಗ್ಯ ಅಷ್ಟೈಶ್ವರ್ಯ ಭಾಗ್ಯಗಳು ಜೊತೆಗೆ ಆಶ್ರಮದ ಕೊಡುಗೆಯಾದಂತ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಸಹ ಸಂಪೂರ್ಣವಾಗಿ ಕರುಣಿಸಿ ಮನಃಶಾಂತಿ, ಮನಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ಮನಸ್ಸಿಗೆ ಶಾಂತಿ, ಪ್ರತಿಯೊಬ್ಬರಿಗೂ ಅದನ್ನ ಭಗವಂತನ ಕರುಣಿಸ್ಲಿ ಅಂತ ಪ್ರಾರ್ಥಿಸುತ್ತಾ ಅಧ್ಯಾಯವನ್ನು ಮುಂದುವರಿಸೋಣ. 6ನೇ ಅಧ್ಯಾಯದಲ್ಲಿದ್ದೀವಿ. ಅರ್ಜುನನಿಗೆ ಇದೇ ಮನಃಶಾಂತಿಯನ್ನ ಕುರಿತು ಏನು ನಾನೀಗ ಪ್ರಾರ್ಥನೆ ಮಾಡಿದೆ, ಮನಃಶಾಂತಿ ಬೇಕು ಅಂತ. ಆ ಮನಸ್ಸಿಗೆ ಅಶಾಂತಿ ಉಂಟಾಗಿ ಯುದ್ಧದಲ್ಲಿ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಜಿಜ್ಞಾಸೆಗೆ ಒಳಗಾದಂತ ಅರ್ಜುನನಿಗೆ ಸಮಾಧಾನಯುಕ್ತವಾದಂತ ಆ ಒಂದು ಉತ್ತರಗಳನ್ನ ಭಗವಂತ ಕರುಣಿಸ. ಮನಸ್ಸಿನ ಶಾಂತಿ ಪಡೆಯಬೇಕಾದ್ರೆ ಮನಸ್ಸನ್ನ ನಿಗ್ರಹ ಬೇಕು. ಮನಸ್ಸನ್ನ ನಿಗ್ರಹಕ್ಕೆ ಇಂದ್ರಿಯಗಳನ್ನ ವಶ ಮಾಡಿಕೊಂಡು ಮನಸ್ಸಿನ ಏಕಾಗ್ರತೆಗೆ ಒಂದು ನಿರ್ದಿಷ್ಟವಾದಂತ ಸ್ಥಳದಲ್ಲಿ ಕೂತು ಮನಸ್ಸನ್ನ ಏಕಾಗ್ರತೆಗೊಳಿಸ್ಬೇಕು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಮತ್ತೆ ಆ ಅಂತಿಮವಾಗಿ ಇದೆಲ್ಲ ಕಾರ್ಯಕ್ರಮಗಳು ಏನಕ್ಕೆ ಅಂತ ಅಂದ್ರೆ ಕೊನೆ ಕಾರ್ಯಕ್ರಮ ಮರಣದ ಕಾಲದಲ್ಲಿ ಬಿಡುಗಡೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಏಕಾಗ್ರತೆಯಿಂದ ಮನಸ್ಸನ್ನ ಭಗವಂತನಲ್ಲಿ ಇಡಬೇಕಾದಾಗ ಇದೆಲ್ಲ ಅಭ್ಯಾಸಗಳು ಬೇಕಾಗತ್ತೆ. ಏಕಾಗ್ರತೆಗೋಸ್ಕರ ಅದಕ್ಕೋಸ್ಕರ ಈಗಲಿಂದ ಅಭ್ಯಾಸ ಮಾಡಿದ್ರೇನೆ ಅದು ಬೇಕಾಗದು. ಮರಣ ಕಾಲದಲ್ಲಿ ಭಕ್ತಿಯಿಂದ ಕೂಡಿದವನಾಗಿ ಅಚಲವಾದ ಮನಸ್ಸಿನಿಂದಲೂ ಯೋಗ ಬಲದಿಂದಲೂ 2 ಬಲಗಳು ಬೇಕು ಅಂತ ಹೇಳ್ತಾರೆ.
ಯಾವುದಕ್ಕೆ? ಆ ಮನಸ್ಸನ್ನ ಎಳ್ಕೊಂಬರ್ಲಿಕ್ಕೆ. ಯಾವ್ದಾದ್ರು ಒಂದು ವ್ಯಕ್ತಿನ ಬಲವಂತವಾಗಿ ಎಳ್ಕೊಂಬರ್ಬೇಕಾದಾಗ ಬಲ ಬೇಕಾಗುತ್ತೆ. ನಾವ್ ವೀಕ್ ಆಗಿದ್ರೆ ಇನ್ನೊಬ್ರು ಸಪೋರ್ಟ್ ಆದ್ರೂ ತಗೊಂಡು, ಯಾವ್ದಕ್ಕೂ ಬಗ್ಲಿಲ್ಲ ಅಂತಂದ್ರೆ ಕಾನೂನು ಸಪೋರ್ಟ್ ಆದ್ರೂ ತಗೊಂಡು ಬಗ್ಗಿಸ್ಕೊಳ್ಳುವಂತ ಕಾರ್ಯಕ್ರಮಗಳ ಪ್ರಯತ್ನ ನಡೆಯೋದು ಗೊತ್ತಿರುತ್ತೆ. ಅಂದ್ರೆ ಬಲ ಪ್ರಯೋಗ ಬೇಕೇ ಬೇಕಾಗುತ್ತೆ. ಮನಸ್ಸಿಗೂ ಬಲ ಪ್ರಯೋಗ ಬೇಕು. ಯಾವ ಬಲ ಬೇಕು ಅಂತ ಅಂದ್ರದಕ್ಕೆ ಯೋಗ ಬಲದಿಂದ ಆತ್ಮ ಪರಮಾತ್ಮ ಒಂದೇ ಅನ್ನೋದನ್ನ ನೋಡೋದನ್ನ ಕಲಿ. ಅಲ್ಲಿ ಇಲ್ಲಿ ಹೋಗಿ ಹುಡ್ಕಾಡ್ಕೊಂಡು ತಡ್ಕಾಡ್ಕೊಂಡು ಬೆದಕಾಡ್ಕೊಂಡು ಕೂತ್ಕೊಂಡು ಬೇಡ, ಇಲ್ಲಿ ಬಾ ಅಂತ ಯೋಗ ಬಲದಿಂದ. ಮತ್ತೆ ಭಕ್ತಿಯಿಂದ. ಭಕ್ತಿ ಮೊದಲನೇದಾಗಬೇಕು, ಎರಡನೇದಾಗಿ ಯೋಗ ಬಲದಿಂದ. ಭಕ್ತಿ ಅಂತ ಅಂದ್ರೆ ಪರಮಾತ್ಮನಲ್ಲಿ ಪ್ರೀತಿ, ವಿಶ್ವಾಸ. ಎಲ್ಲಿ ಪ್ರೀತಿ ಇರ್ತದೆ, ಎಲ್ಲಿ ವಿಶ್ವಾಸ ಇರ್ತದೆ, ಯಾವ ಬಂಡಿಗಳು ನೋವುಗಳು ಕೆಲಸ ಮಾಡೋದಿಲ್ಲ. ಆಶ್ರಮಕ್ಕೆ ಒಂದು ರೌಂಡ್ ಹೋಗಿ ಒಂದು ಭೇಟಿ ಮಾಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಬರ್ತಾ ಇರ್ತದೆ. ಅದೇ ನಮಗೆ ಆ ಭಗವಂತನ ಮೇಲೆ ಇರ್ತಕ್ಕಂಥ ಪ್ರೀತಿ. ಈ ಆಳ ಉದ್ದ ದೊಡ್ಡ ಸ್ಥಾನ ಆಸ್ತಿ ಅಂತಸ್ತುಗಳಿಗೆ ಬೆಲೆ ಕೊಡುವಂಥದ್ದಲ್ಲ ಭಕ್ತಿಗೆಲ್ಲಿ. ಅದು ಬೇರೆ, ಅದು ಪ್ರೀತಿ, ಅದು ವ್ಯವಹಾರ ಬೇರೆ, ಅದಕ್ಕೆ ಬೇರೆ ಪದನೇ ಇದೆ. ಭಕ್ತಿ ಅಂದ್ರೆ ಭಗವಂತನಲ್ಲಿ ನಾವು ಮನಸ್ಸನ್ನ ಇಟ್ಟು ಸ್ಮರಣೆ ಮಾಡ್ತಾ ಯೋಗ ಬಲದಿಂದ ಪರಮಾತ್ಮನನ್ನ ಒಂದೇ ಅಂತ ತಿಳಿಯೋದಕ್ಕೋಸ್ಕರ ಭ್ರೂ ಮಧ್ಯದಲ್ಲಿ ತನ್ನ ಪ್ರಾಣವನ್ನು ಚೆನ್ನಾಗಿ ನಿಲ್ಲಿಸಿ. ಭ್ರೂ ಅಂತ ಅಂದ್ರೆ ಈ ಎರಡು ಕಣ್ಣುಗಳ ಮಧ್ಯೆ ಇರತಕ್ಕಂತ ಸ್ಥಳದಲ್ಲಿ ಮನಸ್ಸನ್ನ ಪ್ರಾಣವನ್ನು ನಿಲ್ಲಿಸಿ ಸರ್ವಜ್ಞನು. ಇದಕ್ಕಿಷ್ಟೆಲ್ಲ ಸರ್ವಜ್ಞ ಅಂತ ಅಂದ್ರೆ ಎಲ್ಲ ತಿಳಿದಿರ್ತಕ್ಕಂಥವನು. ಈ ಸ್ಥಿತಿ ಬರ್ಬೇಕಾದಾಗ ಅಷ್ಟೋ ಇಷ್ಟೋ ಮಾಹಿತಿಗಳನ್ನ ನಾವು ಕೊಡ್ಬೇಕಾಗತ್ತೆ ಮನಸ್ಸಿಗೆ. ಪುರಾಣ ಪುರುಷನು ಸರ್ವ ನಿಯಾಮಕನು, ಅಣುವಿಗಿಂತ ಸೂಕ್ಷ್ಮವಾಗಿರುವವನು. ಆ ಭಗವಂತ ಯಾವ ಸ್ಥಿತಿನಲ್ಲಿ ಇದ್ದಾನೆ ಅಂತ ಅಂದ್ರೆ ಅಣುವಿಗಿಂತ ಸೂಕ್ಷ್ಮವಾಗಿದ್ದಾನೆ. ಯಾವ್ದೋ ಬೆಟ್ಟ ಇದ್ದಂಗಿಲ್ಲ. ಅಣು ಅಂತ ಅಂದ್ರೆ ಅತ್ಯಂತ ಚಿಕ್ಕ ವಸ್ತು ಯಾವುದು ಅಂತ ಅಂದ್ರೆ ಪ್ರಪಂಚದಲ್ಲಿ ಅಣು ಅಂತ ಹೇಳ್ತಾರೆ. ಅದಕ್ಕಿನ್ನ ಸೂಕ್ಷ್ಮವಾಗಿರ್ತಕ್ಕಂಥ ಪುರಾಣ ಪುರುಷನು, ಸರ್ವ ನಿಯಾಮಕನು. ಎಲ್ಲವ ಸರ್ವ ನಿಯಾಮಕ ಅಂತ ಆದ್ರೆ ಪ್ರಪಂಚನೆಲ್ಲ ಅವನು ನೋಡ್ತಾ ಇರ್ತಕ್ಕಂಥವನು, ನಿಯಮ ಮಾಡ್ತಾ ಇರ್ತಕ್ಕಂಥವನು, ಸೂಕ್ಷ್ಮವಾಗಿರುವವನು, ಎಲ್ಲಕ್ಕೂ ಕರ್ಮ ಫಲದಾತನು, ಎಲ್ಲರಿಗೂ ಕರ್ಮ ಫಲದಾತ. ಯಾರ್ಯಾರಿಗೆ ಏನೇನು ಯಾವಾಗ ಯಾವಾಗ ಎಷ್ಟೆಷ್ಟು ಎಲ್ಲೆಲ್ಲಿ ಕೊಡ್ಬೇಕೋ ಅದನ್ನ ಕೊಡ್ತಾ ಇರ್ತಾನೆ. ಮೀನಿಗೆ ಹುಳು ಮೀನ್ ತಿಂತು, ಮೀನನ್ನ ಪಕ್ಷಿನ ಮನುಷ್ಯ, ಕೊನೆಗೆ ಮನುಷ್ಯನ ಕಾಯ್ತಾ ಇರ್ತದಂತೆ ಆ ಹುಳ. ಅದು ರಿವೆಂಜ್ ಅಲ್ಲ. ಹುಳ ಮೀನ್ ತಿಂತು, ಮೀನನ್ನ ಪಕ್ಷಿಗಳು ತಿಂತು, ಪಕ್ಷಿ ಪ್ರಾಣಿಗಳನ್ನೆಲ್ಲ ತಿಂದು ಮನುಷ್ಯ ಜೀವನ ಮಾಡ್ದ. ಇವನ್ ಕೈಗೆ ಸಿಗ್ಲಿಲ್ವೇ ಇಷ್ಟೊಂದೆಲ್ಲ ಆರ್ಭಟ ಮಾಡ್ಕೊಂಡು ಕೂತವನೆ ಅಂತ ಕಾಯ್ತಾ ಇರ್ತಾನಂತೆ. ಕೊನೆಗೆ ಮಣ್ಣೊಳಗಡೆ ಹಾಕ್ದಾಗ ಕಾಯ್ತಾ ಇರ್ತಾವಂತೆ. ಅಲ್ಲಿ ಭಕ್ಷಣೆ ಮಾಡ್ತಕ್ಕಂಥದ್ದು ಹುಳುಗಳೇ. ತಿರ್ಗ ರೊಟೇಷನ್, ಹುಳ ಮೀನು, ಈ ಚಕ್ರ, ಜಗತ್ ಚಕ್ರ ಭಗವಂತ ಯಾವ ರೀತಿ ನಿರ್ಮಾಣ ಮಾಡಿದಾನೆ ಅಂತ ಅಂದ್ರೆ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆ ಒಂದು ಕರ್ಮ ಫಲದಾತ ಭಗವಂತ ಇದ್ದಾನೆ. ಅಚಿಂತ್ಯ ರೂಪವುಳ್ಳವನು ಅವನು. ಬರೀ ಯಾವುದೋ ಒಂದು ಚಿಂತೆ, ಇಂಥ ಒಂದು ರೀತಿ ನೀತಿಗಳಲ್ಲಿ ಅದನ್ನ ಚಿಂತೆ ಮಾಡೋದಕ್ಕೆ ಆಗೋದಿಲ್ಲ. ಅಚಿಂತ್ಯನು, ನಿತ್ಯ ಚೈತನ್ಯ, ಯಾವಾಗ್ಲೂ ಶಕ್ತಿದಾಯಕವಾಗಿರ್ತಾನೆ, ಚೇತನದಾಯಕವಾಗಿರ್ತಾನೆ. ಇವಾಗ ಸುಸ್ತಾಯ್ತು, ನಾಳೆ ನೋಡೋಣ, ಮಧ್ಯಾಹ್ನ ನೋಡೋಣ, ಅವಚಿತ್ಯನು. ಅದನ್ನ ಅನುಭವಕ್ಕೆ ಪಡಿಬೇಕಾದ್ರೆ ನಾವು ಗಮನಿಸ್ಬೇಕು. ಜ್ವರ ಬಂದಾಗೂ ಸುಸ್ತಾಗಿ ಒದ್ದಾಡ್ತಾ ಇರುವಾಗೂ ನೋಡ್ತಾ ಇರ್ತದೆ, ಓ ನನಗೆ ಜ್ವರ ಬಂದಿದೆ ಅನುಭವಿಸ್ತಾ ಇರ್ತಾರೆ. ಖುಷಿಯಾಗಿರುವಾಗೂ ನೋಡ್ತಾ ಇರ್ತದೆ. ಆ ಸಮಸ್ಥಿತಿ ಮಾತ್ರ ವ್ಯತ್ಯಾಸ ಆಗೋದಿಲ್ಲ. ಗಮನಿಸಿದ್ರೆ ಗೊತ್ತಾಗುತ್ತೆ. ಚೈತನ್ಯ ಪ್ರಕಾಶವುಳ್ಳವನು, ಅಜ್ಞಾನ ಮೋಹ ಅಂಧಕಾರಕ್ಕಿಂತ ಆಚೆಯುಳ್ಳವನು. ಅಜ್ಞಾನ ಮೋಹ ಅಂಧಕಾರ ಇವೆಲ್ಲ ನಮಗೆ ಬಂಧನಗಳು, ಪ್ರಪಂಚಕ್ಕೆ ಬಂಧನಗಳು. ಅವಕ್ಕೆಲ್ಲ ದೂರ ಇರ್ತಕ್ಕಂಥನಾದ ಆ ಪರಮ ಪುರುಷನನ್ನು ಯಾರು ಸ್ಮರಿಸುವವರು, ಆ ಭಗವಂತನ ಸ್ಮರಣೆನ ಇಷ್ಟು ವಾಕ್ಯಗಳಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಅವನ ಸ್ಮರಣೆ ಈ ಒಂದು ಕಾರಣಗಳಿಂದ ನಾವು ಪ್ರತಿನಿತ್ಯ ಪ್ರತಿ ಕ್ಷಣ ಮಾಡಬೇಕಾಗುತ್ತೆ. ದಿವ್ಯವಾದ ಪರಮ ಪುರುಷನನ್ನು ಹೊಂದುತ್ತಾರೆ. ಈ ತರ ಸ್ಮರಣೆ ಮಾಡ್ತಾ ಇದ್ರೆ ಅದನ್ನು ಹೊಂದುತ್ತಾರೆ. ವೇದವಿದರು ಯಾವ ಅಕ್ಷರವನ್ನು ತಿಳಿದಿರುವವರು, ವೈರಾಗ್ಯಶೀಲರಾದ ಯತಿಗಳು ಯಾವುದನ್ನು ಪ್ರವೇಶಿಸುತ್ತಿರುವರೋ, ಯಾವುದನ್ನು ಬಯಸಿ ಬ್ರಹ್ಮಚರ್ಯವನ್ನು ಆಚರಿಸುತ್ತಿರುವರೋ ಆ ಪದವು ನಿನಗೆ ಸಂಗ್ರಹವಾಗಿ ಹೇಳುತ್ತೇನೆ. ಋಷಿಗಳು ಮುನಿಗಳು ತಿಳಿದಕ್ಕಂಥ ವಿಷಯನ ನಿನಗೆ ಸೂಕ್ಷ್ಮವಾಗಿ ಹೇಳ್ತೀನಿ ಅಂತ ಮುಂದುವರಿಸ್ತಾ ಇದ್ದಾರೆ. ಸರ್ವ ಇಂದ್ರಿಯಗಳನ್ನು ಸಂಯಮ ಮಾಡಿ
ಮನಸ್ಸನ್ನು ಹೃದಯದಲ್ಲಿ ನಿರೋಧಿಸಿ ತನ್ನ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ. ಇದು ಯೋಗ ಧಾರಣೆಯಲ್ಲಿ ಅಂದ್ರೆ ಮನಸ್ಸಿನ ಸ್ಥಿರತೆ ಸಮತ್ವ ನಾವು ನೋಡ್ಬೇಕಾದಾಗ ನಾವು ಇಲ್ಲಿ ಈ ಅಂಶಗಳನ್ನು ಗಮನಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಸರ್ವ ಇಂದ್ರಿಯಗಳನ್ನು ಸಂಯಮ ಮಾಡಿ, ಇಂದ್ರಿಯಗಳನ್ನ ಕಟ್ಟಾಕ್ಬೇಕು, ಹಗ್ಗದಿಂದ ಅಲ್ಲ ಮನಸ್ಸಿನಿಂದ. ಮನಸ್ಸನ್ನು ಹೃದಯದಲ್ಲಿ ನಿರೋಧಿಸಿ. ಮನಸ್ಸು ಓಡಾಡ್ತಾ ಇರ್ತದೆ. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ಹೃದಯಾಂತರಾಳದ ಆ ಗುಹೆಯಲ್ಲಿ ಸ್ಥಿರವಾಗಿದ್ದಾನೆ ಅನ್ನೋದನ್ನ ಗಮನಿಸ್ತಾ ಅದನ್ನ ನೀನು ಗಮನಿಸು. ಶಿರಸ್ಸಿನಲ್ಲಿ ನಿಲ್ಲಿಸಿ, ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಯೋಗ ಧಾರಣೆಯಲ್ಲಿ. ಯೋಗ ಅಂತ ಅಂದ್ರೆ ಆ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ ಓಂ ಎಂಬ ಏಕಾಕ್ಷರವಾದ ಬ್ರಹ್ಮವನ್ನು. ಇದು ಗೀತೆ ಕೊಡ್ತಕ್ಕಂಥ ಮಹಾವಾಕ್ಯ. ಓಂಕಾರ ಪ್ರಣವದ ಸ್ಮರಣೆ. ಓಂ ಸ್ಮರಣೆ ಮಾಡ್ತಾ ಬ್ರಹ್ಮವನ್ನು ಉಚ್ಚರಿಸ್ತಾ ನನ್ನನ್ನು ಚಿಂತಿಸ್ತಾ ಭಗವಂತನನ್ನು ಚಿಂತಿಸುತ್ತಾ ಯಾವನು ದೇಹವನ್ನು ಬಿಟ್ಟು ಹೋಗುತ್ತಾನೆಯೋ ಅವನು ಪರಮ ಗತಿಯನ್ನು ಪಡೆಯುತ್ತಾನೆ. ದೇಹ ಬೇರ್ಬೇಕಾದಾಗ ಅಂಶಗಳನ್ನ ಏನೇನು ಅಂಶಗಳನ್ನು ಗಮನಿಸ್ಕೋಬೇಕು ಅನ್ನೋದ್ರ ಮೇಲೆ ವಿವರಣೆ ಕೊಡ್ತಾ ಇದ್ದಾರೆ. ಏಕಾಗ್ರ ಚಿತ್ತದಿಂದ ಓಂಕಾರ ಸ್ಮರಣೆ ಮಾಡ್ತಾ ಆ ಭಗವಂತನಲ್ಲಿ ನಾವು ಮನಸ್ಸನ್ನ ಅರ್ಪಿಸಿದ್ರು ಅಂತ ಅಂದ್ರೆ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದಾಗ ಆಗುತ್ತೆ. ಅನನ್ಯ ಚಿತ್ತದಿಂದ ಅನವರತವು ನನ್ನನ್ನೇ ಸ್ಮರಿಸುವ ನಿತ್ಯ ಯುಕ್ತನಾದ ಯೋಗಿಗೆ ನಾನು ಸುಲಭನು. ಇದು ಯಾರಿಗೆ ಸುಲಭ ಅಂತ ಅಂದ್ರೆ ಯಾವಾಗಲೂ ಭಗವಂತನ ಸ್ಮರಣೆ ಅನನ್ಯ ಚಿತ್ತದಿಂದ ನನ್ನನ್ನೇ ಅನವರತವು ಯಾವತ್ತೋ ಒಂದಿನ ಅಲ್ಲ. ಭಗವದ್ಗೀತೆ ಯಾವುದು ಪಾರಾಯಣ ಈ ಗೀತಾ ಇದು ಧನುರ್ಮಾಸದಲ್ಲಿ ನಾವು ನೆನ್ಸ್ಕೊಂತೀವಿ ಅದು ಸಾಕು ಅನ್ನೋದಲ್ಲ. ಅನವರತವು ನನ್ನನ್ನೇ ಸ್ಮರಿಸುವ ನಿತ್ಯ ಯುಕ್ತನಾದ, ನಿತ್ಯ ಯುಕ್ತ ಪ್ರತಿನಿತ್ಯ ಆ ಭಗವಂತನಲ್ಲಿ ತೊಡಸ್ತಕ್ಕಂತ ಯೋಗಿಗೆ ನಾನು ಸುಲಭನು. ಬಹಳ ಸುಲಭವಾಗಿ ಸಿಗ್ತೀನಿ. ಸ್ವಾಮಿ ಅಮ್ಮ ಸ್ವಾಮೀಜಿಯವರ ಗುರುಗಳು ಮಲ್ಲೇಶ್ವರದಲ್ಲಿ ಇದ್ರು, ರಾಮಚೈತನ್ಯ ಸ್ವಾಮಿಗಳು. ಹೂವ ಎತ್ತದಷ್ಟು ಸುಲಭ, ಅದಕ್ಕಿನ್ನ ಸುಲಭ ಮನಸ್ಸನ್ನ ಏಕಾಗ್ರತೆ. ಮನಸ್ಸು ಕೊಟ್ಟಾಗ, ಕೊಡ್ಲಿಲ್ಲ ಅಂತ ಅಂದ್ರೆ ಬೆಟ್ಟ ಹೇಳದಷ್ಟು ಕಷ್ಟ ಆಗುತ್ತೆ. ಸೂಕ್ಷ್ಮವಾಗಿದೆ, ಅರ್ಥ ಮಾಡ್ಕೊಂಡು ಅನುಭವನ ಪಡಿಬೇಕು ಅಂತ ಹೇಳೋರು ಪರಮಸಿದ್ಧಿಯನ್ನು ಹೊಂದಿರುವ ಮಹಾತ್ಮರು ನನ್ನನ್ನು ಸೇರಿ ದುಃಖಾಲಯವೂ ಅಶಾಶ್ವತವಾದ ಪುನರ್ಜನ್ಮದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಇದೆಲ್ಲ ಏನಕ್ಕೋಸ್ಕರ ಅಂತ ಅಂದ್ರೆ ಪುನರ್ಜನ್ಮದಿಂದ ಬಿಡುಗಡೆ ಹೊಂದಿ ಶಾಶ್ವತವಾದಂತ ಸ್ಥಾನವನ್ನು ಪಡೆಯುವ ಒಂದು ಸಿದ್ಧಿ ಆತನಿಗೆ ಪ್ರಾಪ್ತವಾಗುತ್ತೆ. ಬ್ರಹ್ಮಲೋಕದವರೆಗಿನ ಲೋಕಗಳು ಪುನರಾವೃತ್ತಿ ಉಳ್ಳವುಗಳು. ಅಂತೆಯೇ ಕೌಂತೆಯ ನನ್ನನ್ನು ಪಡೆದರೆ ಪುನರ್ಜನ್ಮವಿಲ್ಲ. ಬೇರೆ ಎಲ್ಲ ಕಾರ್ಯಕ್ರಮಗಳು ಪುನರಾವೃತ್ತಿ ಉಳ್ಳವುಗಳು. ಪುನರಾವೃತ್ತಿ ಅಂತ ಅಂದ್ರೆ ಬರದು ಹೋಗು, ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ರೀತಿಯಲ್ಲಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದ್ರೆ ಈ ಸ್ಥಿತಿ ಸ್ಥಿರವಾದಂತ ಸ್ಥಿತಿ ಶಾಶ್ವತವಾದದ್ದು. ಇದನ್ನು ಪಡೆದ್ರೆ ಪುನರ್ಜನ್ಮವಿಲ್ಲ ಅನ್ನೋ ಒಂದು ವಾಕ್ಯವನ್ನು ಕೊಡ್ತಾ ಇದ್ರೆ, ಅಹೋರಾತ್ರವನ್ನು ಬಲ ಜನರು ಬ್ರಹ್ಮನಾಗಲು 1000 ಯುಗಗಳ ಇರುವುದೆಂಬನು, ರಾತ್ರಿಯು ಯುಗ ಸಹಸ್ರದವರೆಗೆ ಇರುವುದೆಂಬನನ್ನು ಬಲ್ಲರು. ಹಗಲು ರಾತ್ರಿಗಳು ಪ್ರಪಂಚದಲ್ಲಿ ಇದೆ ಅನ್ನೋದು ಯೋಗಿಗಳಿಗೆ ಗೊತ್ತಿದೆ. ಹಗಲು ಬಂದಾಗ ಅವ್ಯಕ್ತದಿಂದ ಎಲ್ಲಾ ಚರಾಚರ ವಸ್ತುಗಳು ಹುಟ್ಟುತ್ತವೆ. ಬ್ರಹ್ಮನ ರಾತ್ರಿ ಬಂದಾಗ ಅವ್ಯಕ್ತ ಎಂಬ ಹೆಸರುಳ್ಳ ಅದರಲ್ಲಿಯೇ ಲಯವನ್ನು ಹೊಂದುತ್ತವೆ. ಇದು 2-3 ಅರ್ಥದಲ್ಲಿ ನಾವು ಗ್ರಹಿಸಬೇಕಾಗುತ್ತೆ. ನಾವು ಎಚ್ಚರವಾದಾಗ ಬೆಳಗ್ಗೆ, ನಿದ್ದೆ ಮಾಡಿದಾಗ ಪಕ್ಕದಲ್ಲಿ ಸ್ಟೀಮರ್ ಮುಳುಗೋಗ್ತಿದ್ರು ಅಥವಾ ಹಾವೇ ಹರ್ಕೊಂಡು ಹೋಗ್ತಿದ್ರು ಗಮನಕ್ಕೆ ಬರೋದಿಲ್ಲ ನಮಗೆ ನಿದ್ದೆ. ಹಗಲು ರಾತ್ರಿ 2 ಪ್ರತಿನಿತ್ಯ ಒಬ್ಬ ಜೀವನದಲ್ಲಿ ಇರ್ತದೆ. ಪ್ರಪಂಚಕ್ಕೂ ಇದೆ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ಕೊಡ್ತಾರೆ, ಮಹಾಸ್ಫೋಟ ಒಂದು, ಇದೆಲ್ಲ ಪ್ರಪಂಚ ನಡೀತಾ ಇದೆ, ಮತ್ತೆ ಎಲ್ಲ ಒಂದ್ ಕಡೆ ಶಿಂಕ್ ಆಗಿ ಸುಮ್ಮನೆ ಕೂತ್ಕೊಳ್ತದೆ. ಇದು ಬ್ರಹ್ಮನ ಹಗಲು ಮತ್ತೆ ರಾತ್ರಿ ಎಷ್ಟೋ ಸಾವಿರ ವರ್ಷಗಳ ಯುಗಗಳ ಕಾಲ ನಡೀತಾ ಇದೆ ಅಂತ ಅದೇ ಹೇಳ್ತಾರೆ. ಸಹಸ್ರ ಶತಮಾನ ಅಂತ ಏನೇನು ಹಾಕ್ತಿವಲ್ಲ, ಆ ಲೆಕ್ಕ ಹಾಕಿದಾಗ ಅಷ್ಟು ವರ್ಷಗಳ ಕಾಲ ಅದು ನಡ್ಕೊಂಡ್ ಬರ್ತದೆ. ಮತ್ತೆ ಅವಾಗ ಪುನರಾವರ್ತನೆ, ಅದೆಲ್ಲ ದೊಡ್ಡ ಲೆಕ್ಕಾಚಾರಗಳು. ಯಾವ್ದೆಲ್ಲ ನಾವು ಹೋಗ್ಲಿ, ನಮ್ಗಂತೂ ಬೆಳಕು ರಾತ್ರಿ ಅನ್ನೋದು ಇದ್ದೇ ಇರ್ತದೆ. ಜೀವನ ಎಚ್ಚರವಾದಾಗ ಬೆಳಗು, ನಿದ್ರೆಗೆ ಒಳಗಾದಾಗ ರಾತ್ರಿ ಆಗತ್ತೆ. ಈ ಲಕ್ಷಣವನ್ನ ಗಮನಿಸು ಅಂತ ಹೇಳ್ತಾ, ಈ ಭೂತ ಸಮುದಾಯ ಹುಟ್ಟಿ ರಾತ್ರಿ ಬಂದಾಗ ಲಯವಾಗುತ್ತದೆ ಮತ್ತು ಹಗಲು ಬಂದಾಗ ಸೃಷ್ಟಿ ಹುಟ್ಟುತ್ತದೆ. ಎಚ್ಚರಿಕೆ ಆದಾಗ ಪ್ರಪಂಚದಲ್ಲಿ ಪ್ರವೇಶ ಮಾಡ್ತೀವಿ, ರಾತ್ರಿ ಆಗ ಸ್ಥಿರಗೊಳ್ತೀವಿ. ಅವ್ಯಕ್ತ ಪ್ರಕೃತಿಗಿಂತಲೂ ವಿಲಕ್ಷಣವು
ಸನಾತನವು ಅವ್ಯಕ್ತವಾದ ಯಾವ ಅಕ್ಷರ ಪ್ರಭ ಉಂಟು ಅದು ಸರ್ವಭೂತಗಳು ನಾಶವಾದ್ರೂ ಅದು ನಾಶವಾಗುವುದಿಲ್ಲ. ಇವೆಲ್ಲ ಹುಟ್ಟಿ ಬೆಳೆದು ನಾಶ ಆಗ್ತಾ ಇರ್ತದೆ. ನಾನು ಮಾತ್ರ ನಾಶರಹಿತನಾಗಿ ಶಾಶ್ವತವಾಗಿರ್ತಕ್ಕಂಥ ವಸ್ತು ಆಗಿದ್ದೀನಿ, ಅದನ್ನ ಗಮನಿಸು ಅಂತ ಹೇಳ್ತಾ ಇದ್ದಾರೆ. ಅವ್ಯಕ್ತವು ಅಕ್ಷರವು ಯಾವುದೋ ಅದೇ ನನ್ನ ಪರಮಗತಿ. ನನ್ನ ಗತಿ ಅಂದ್ರೆ ಸ್ಪೀಡು, ನನ್ನ ರೀತಿ ನೀತಿ ಯಾವ ರೀತಿ ಅಂತಂದ್ರೆ ಅವ್ಯಕ್ತ. ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ, ಹಿಡ್ಕೊಂಡು ಬರ್ಲಿಕ್ಕೆ ತೋರಿಸ್ಲಿಕ್ಕೆ ಆಗುವಂಥದ್ದಲ್ಲ, ವ್ಯಕ್ತನಾಗುವಂಥದ್ದಲ್ಲ, ಅನುಭವದಲ್ಲಿ ಅದನ್ನ ಪಡೀತಕ್ಕಂಥ ಸ್ಥಿತಿ ಅಕ್ಷರವು. ಮತ್ತೆ ಮುಗಿದೋಗೋದಿಲ್ಲ. ಅವ್ಯಕ್ತ ಅಂತಂದ್ರೆ ಇಷ್ಟೇ ಸಿಗ್ತಾನೋ ಎಲ್ಲರೂ ಎತ್ಕೊಂಡು ಹೋಗ್ಬಿಟ್ರು ನನಗೆ ಬ್ರಹ್ಮ ನಾಳೆಯಿಂದ ಸಿಗೋದಿಲ್ವಾ ಅನ್ನೋ ಪ್ರಪಂಚ. ಅದು ಅಕ್ಷರವು ಕ್ಷರ ಆಗತಕ್ಕಂಥ ನಾಶ ಆಗ್ತಕ್ಕಂಥದ್ದಲ್ಲ, ಅದೇ ನನ್ನ ಪರಮಗತಿ ಆಗಿದೆ. ಸರ್ವಭೂತಗಳು ಯಾವುದರ ಒಳಗೆ ಇರುವುದೋ, ಯಾವನಿಂದ ಇದೆಲ್ಲ ವ್ಯಾಪ್ತವಾಗಿರುವವೋ ಆ ಪರಮಪುರುಷನು ಅನನ್ಯವಾದ ಭಕ್ತಿಯಿಂದ ಮಾತ್ರ ಲಭ್ಯನು. ಆ ಪರಮ ಪುರುಷನನ್ನು ಪಡೆಯಬೇಕಾದಾಗ ಅನನ್ಯವಾದ ಭಕ್ತಿ. ಅನನ್ಯ ಅಂತ ಅಂದ್ರೆ ಅನ್ಯ ಅನ್ಯ ಅಂದ್ರೆ ಅರ್ಥ ಆಯ್ತಾ, ಬ್ರಾಂಚ್ಗಳು ಇಲ್ದಿರ ಏಕಮಾತ್ರ ಸ್ಮರಣೆ ಭಗವಂತನಲ್ಲಿ ಯಾರು ಇಡ್ತಾರೋ ಅವರಿಗೆ ನಾನು ಪ್ರಾಪ್ತಿ ಆಗ್ತೀನಿ. ಯೋಗಿಗಳು ಯಾವ ಕಾಲದಲ್ಲಿ ಪ್ರಾಣ ಪ್ರಯಾಣ ಮಾಡಿ ಹಿಂದಿರುಗುವಿಕೆಯನ್ನು ಪಡೆಯುತ್ತಾರೋ ಆ ಕಾಲವನ್ನು ಹೇಳುತ್ತೇನೆ. ಯೋಗಿಗಳು ಯಾವಾಗ ತಾವು ವಾಪಸ್ ಬರದಾ ಇರತಕ್ಕಂಥ ಸ್ಥಿತಿಗೆ ಹೋಗ್ತಾರೆ, ವಾಪಸ್ ಬರುವಂತ ಸ್ಥಿತಿಗೆ ಹೋಗ್ತಾರೆ ಅನ್ನೋ ವಿವರಣೆಯನ್ನು ಕೊಡ್ತೀನಿ ಕೇಳು ಅಂತ ಹೇಳ್ತಾರೆ. ಅಗ್ನಿ ಜ್ಯೋತಿ ಹಗಲು, ಶುಕ್ಲ ಪಕ್ಷ ಉತ್ತರಾಯಣದಲ್ಲಿ ಪ್ರಯಾಣ ಮಾಡಿದ ಬ್ರಹ್ಮವಿದರು ಬ್ರಹ್ಮನನ್ನು ಸೇರುತ್ತಾರೆ. ಹಾಗೆ ಹೊಗೆ ರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯನದಲ್ಲಿ ಪ್ರಯಾಣ ಮಾಡಿದ ಯೋಗಿಯು ಚಂದ್ರಲೋಕ ಸೇರಿ ಪುನಃ ಹುಟ್ಟುತ್ತಾನೆ. ಇದು ಸೂಕ್ಷ್ಮವಾಗಿ ಹೇಳ್ತಾರೆ. ಬಾಹ್ಯ ಅಂತರಾರ್ಥ ಎರಡೂ ಇದೆ ಇಲ್ಲಿ. ಬೆಳಗ್ಗೆ ಕೃಷ್ಣ ಪಕ್ಷ ಇತ್ಯಾದಿಗಳಲ್ಲಿ ಮರಣ ಹೊಂದಿದರೆ ಅವರು ಸದ್ಗತಿ ಪಡಿತಾರೆ. ಈ ಕೃಷ್ಣ ಪಕ್ಷ ದಕ್ಷಿಣಾಯನ ಇದರಲ್ಲಿ ಪ್ರಯಾಣ ಮಾಡಿದ್ರೆ ಅವರು ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಿದ್ರು. ಎಲ್ಲಿ ಪ್ರಾಣ ಹೋಗೋವಾಗ ಇವೆಲ್ಲ ಲೆಕ್ಕ ಹಾಕೊಂಡು ಪ್ರಾಣ ಬಿಡು ಹುಟ್ಟವಾಗ ಬೇಕಾ? ಇವಾಗ ಅದೆಲ್ಲನೂ ಮ್ಯಾನಿಪುಲೇಟ್ ಮಾಡಕ್ ಬಂದ್ಬಿಟ್ಟವ್ರೆ. ಹುಟ್ಟಬೇಕಾದ್ರೆ ಮೊದ್ಲೇ ಜಾತಕ ಹಾಕೊಂಡು ಎಲ್ಲ ಸಿಜೇರಿಯನ್ ಬೇರೆ ಬಂದ್ಬಿಟ್ಟಿದೆಯಲ್ಲ, ಇಂಥ ದಿವಸ ಇಂಥ ಕ್ಷಣ ಹೊಸ ವರ್ಷಕ್ಕೇನೆ ನಮ್ಮ ಮಗು ಆಗ್ಬೇಕು ಅಂತ, ಅದು ಇಂಥ ನಕ್ಷತ್ರದ ಅದಕ್ಕೆ ಹುಟ್ಟನ್ನ ಸ್ವಲ್ಪ ಕೈ ಕಾಲು ಆಡಿಸೋ ಮಟ್ಟಕ್ಕೆ ಜನ ಬೆಳ್ಕೊಂಡವ್ರೆ. ಆದ್ರೆ ಸಾವಿನ್ನು ಕೈಗೆ ಸಿಕ್ಕಿಲ್ಲ. ಏನೋ ಭಗವದ್ಗೀತೆ ಅಷ್ಟೊಂದೆಲ್ಲ ಶ್ರವಣ ಮಾಡ್ತಿದ್ದ, ಅಲ್ಲೇನೋ ಅನ್ಕಂತಿದ್ರೆ ಇಲ್ಲೆಲ್ಲ ಹೋಗ್ಬಿಟ್ನಲ್ಲ ಅಂತ ಕಾರ್ಯಕ್ರಮಗಳು ಅಂತ ಇರ್ತವೆ. ಇದು ಹೆಂಗೆ ಅನ್ನೋ ಪ್ರಶ್ನೆಗೆ ನಾವು ಹಾಕೊಂಡಾಗ ಲೆಕ್ಕಾಚಾರ ಉಲ್ಟಾ ಆಗೋಯ್ತಲ್ಲ ಅನ್ನೋ ಅರ್ಥಗಳು ಬರ್ತವೆ. ಅದಲ್ಲ, ಯಾವಾಗ ಜಾಗೃತವಾಗಿರ್ತಾನೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳು ಅಂತ ಅಂದ್ರೆ ನಾವು ಜಾಗೃತಾಗಿ ಭಗವಂತನಲ್ಲಿ ಸ್ಮರಣೆ ಮಾಡ್ತಾ ಇರ್ತಕ್ಕಂಥದ್ದೇ ಶುಕ್ಲ ಪಕ್ಷ. ಇಲ್ಲ ಅಂದ್ರೆ ಕೃಷ್ಣ ಪಕ್ಷ. ರಾತ್ರಿ ಎದ್ದಿರುವಾಗ ಮಲಗಿರುವಾಗ ರಾತ್ರಿ, ಎದ್ದಿರುವಾಗ ಹಗಲು. ಈ ರೀತಿ ಎಚ್ಚರಿಕೆಯಿಂದ ಇರ್ತಕ್ಕಂಥವನು. ಎಚ್ಚರಿಕೆ ಅಂತ ಅಂದ್ರೆ ಎರಡು ತರ ಎಚ್ಚರಿಕೆ. ಬಾಹ್ಯವಾದ ಎಚ್ಚರಿಕೆ ಅಲ್ಲ, ಜ್ಞಾನದಲ್ಲಿ ಎಚ್ಚರಿಕೆ. ಭಗವಂತನ ನಾಮಸ್ಮರಣೆಯಲ್ಲಿ ಎಚ್ಚರಿಕೆ ಆಗಿರ್ತಕ್ಕಂಥವ್ರಿಗೆ ಭಗವಂತ ನಾಮ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ, ಶುಕ್ಲ ಕೃಷ್ಣ ಪಕ್ಷಗಳು ಶಾಶ್ವತವಾದವುಗಳು. ಒಂದರಿಂದ ಅನಾವೃತ್ತಿ, ಮತ್ತೊಂದರಿಂದ ಆವೃತ್ತಿಯನ್ನು ಹೊಂದುತ್ತಾರೆ. ಎರಡು ಮಾರ್ಗಗಳನ್ನು ತಿಳಿದ ಯೋಗಿ ಮೋಹಗೊಳ್ಳುವುದಿಲ್ಲ. ಆದುದರಿಂದ ಅರ್ಜುನ ಸರ್ವದಾ ಯೋಗಯುಕ್ತನಾಗು. ಇವೆಲ್ಲ ಜನರಲ್ ಆಗಾಯ್ತು. ಆದ್ರೆ ಯೋಗಿಗೆ ಎರಡು ಮಾರ್ಗ ಒಂದೇ ಅಂತ ತಿಳಿದಿರೋನಿಗೆ ಅವನು ಸದಾ ಮುಕ್ತನಾಗಿರ್ತಾನೆ. ಇದನ್ನು ತಿಳಿದ ಯೋಗಿಯು ವೇದಗಳಲ್ಲಿಯೋ ಯಜ್ಞಗಳಲ್ಲಿಯೋ ತಪಸ್ಸುಗಳಲ್ಲಿಯೋ ದಾನಗಳಲ್ಲಿಯೋ ಯಾವ ಪುಣ್ಯ ಫಲವು ಶಾಸ್ತ್ರದಲ್ಲಿ ಹೇಳಿದೆಯೋ ಅದೆಲ್ಲವನ್ನೂ ಅತಿಕ್ರಮಿಸಿ ಶ್ರೇಷ್ಠವಾದ ಪರಮಸ್ಥಾನ ಸೇರುತ್ತಾನೆ. ಪಾಪ ಪುಣ್ಯ ಇತ್ಯಾದಿಯಾಗಿ ಏನು ಶಾಸ್ತ್ರಗಳಲ್ಲಿ ಹೇಳ್ತಾರೋ ಅದನ್ನೆಲ್ಲ ಮೀರಿ ಅವನು ಆ ಒಂದು ಶ್ರೇಷ್ಠವಾದ ಪರಮಸ್ಥಾನವನ್ನು ಪಡೆಯುತ್ತಾನೆ ಅಂತ ಹೇಳುವಷ್ಟೊತ್ತಿಗೆ 6ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. 7ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 8ನೇ ಅಧ್ಯಾಯ 9ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ರಾಜವಿದ್ಯಾ ರಾಜಗುಹ್ಯ ಯೋಗ. ಇಲ್ಲಿ ಗಮನಿಸಬೇಕು, 7ನೇ ಅಧ್ಯಾಯದಲ್ಲಿ ಭಗವಂತ ಯಾರಿಗೂ ತಿಳಿದ ಇರ್ತಕ್ಕಂಥ ಮಹಾ ವಿದ್ಯೆಯನ್ನು ನಿನಗೆ ಹೇಳ್ತೀನಿ ಅಂತ ಪ್ರಾರಂಭ ಮಾಡಿದ್ರು. ಮಧ್ಯೆ ಈ 8ನೇ ಅಧ್ಯಾಯ ಈ ಅದಕ್ಕೆಲ್ಲ ಇದೆಲ್ಲ ತಿಳ್ಕೊಬೇಕಾದ್ರೆ ಮನಸ್ಸು ಏಕಾಗ್ರತೆ ಬೇಕು. ಅದ್ರ ಬಗ್ಗೆ ಹೇಳೋಣ ಅಂತ ಮನಸ್ಸು ಮತ್ತೆ ಏಕಾಗ್ರತೆ, ಅದನ್ನ ಧ್ಯಾನ ತಪಸ್ಸು ಇತ್ಯಾದಿಗಳ ಬಗ್ಗೆ ಹೇಳ್ತಾ ಅಂತಿಮ ಕ್ಷಣದ ಮಹತ್ವವನ್ನು ತಿಳಿಸ್ತಾ ಮತ್ತೆ 7ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿದ. ಯಾವ ವಿದ್ಯೆ ತಿಳಿದ್ರೆ ನಮಗೆ
ಬೇರೆ ಇನ್ನೇನು ತಿಳಿಬೇಕಾದಂತ ಅವಶ್ಯಕತೆ ಇಲ್ಲವೋ ಆ ವಿದ್ಯೆನ ಮುಂದುವರಿಸ್ತೀನಿ ಅಂತ ಇಲ್ಲಿ ಭಗವಂತ ಮುಂದುವರಿಸ್ತಾನೆ ಆ ಜ್ಞಾನ ವಿದ್ಯೆಯನ್ನ. ಯಾವುದನ್ನು ತಿಳಿದುಕೊಂಡರೆ ಅಶುಭ ಸಂಸಾರದಿಂದ ಬಿಡುಗಡೆ ಹೊಂದುತ್ತೀಯೋ ಅಂತಹ ಗುಹ್ಯತಮವಾದ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಅಸೂಯ ರಹಿತನಾದ ನಿನಗೆ ಹೇಳುತ್ತೇನೆ. ಆ ಜ್ಞಾನ ಅನ್ನೋದೇನಿದೆ ಅದನ್ನ ನಿನಗೆ ಅಸೂಯ ರಹಿತನಾಗಿದ್ಯಾ? ಅಸೂಯ ರಹಿತ. ಅಸೂಯೆ ಅಂತ ಅಂದ್ರೆ ಗೊತ್ತಿದ್ದಲ್ವ, ಬೇರೆಯವ್ರನ್ನ ಅಥವಾ ಬೇರೆ ಅತೃಪ್ತಿ ಅನುಮಾನಗಳು ಇವೆಲ್ಲ ಕಂಡಾಗ ಮನಸ್ಸಿನಲ್ಲಿ ಬೇಜಾರು ಅಥವಾ ಜಿಗುಪ್ಸೆಗೊಳ್ಳತಕ್ಕಂಥದ್ದು ಅಸೂಯ. ಅನಸೂಯ ಅಂತ ಒಂದು ಪದ ಕೇಳ್ತೀವಿ. ಮಹಾಪತಿವ್ರತಗಳಲ್ಲಿ ಅನಸೂಯ ದತ್ತಾತ್ರೇಯ ಸ್ವಾಮಿಯ ತಾಯಿ ಜನ್ಮ ಕೊಟ್ಟರು ಅನಸೂಯ. ಅನಸೂಯ ಅಂತ ಅಂದ್ರೆ ಅಸೂಯ ಇಲ್ಲದಂತ ವ್ಯಕ್ತಿ ಅಂತ. ಅಸೂಯೆ ಅಂತ ಅಂದ್ರೆ ಇದು, ಅಸೂಯ ಅಂತ ಅಂದ್ರೆ ಅದು ಆಪೋಸಿಟ್. ಅಂತ ಅಂದ್ರೆ ಆಪೋಸಿಟ್. ಈ ಅನಸೂಯ ಅಂತ ಅಂದ್ರೆ ಅನಸೂಯ ಇಲ್ಲದಂತ ವ್ಯಕ್ತಿ ಆ ತಾಯಿ. ಇಲ್ಲಿ ರಾಜವಿದ್ಯೆಯು ಅತಿ ಸೂಕ್ಷ್ಮವಾದದ್ದು, ಪವಿತ್ರತಮವು, ಉತ್ತಮವು, ಪ್ರತ್ಯಕ್ಷ ಫಲದಾಯಕವು, ಧರ್ಮ ಸ್ವರೂಪವು, ಸುಖವಾಗಿ ಪ್ರಾಪ್ತಿ ಮಾಡಿಕೊಳ್ಳುವುದು, ನಾಶವಿಲ್ಲದ್ದು ಆಗಿದೆ. ಈ ರಾಜವಿದ್ಯೆ ಅಂತ ಹೇಳ್ತಾನೆ. ಈ ಅಧ್ಯಾಯಕ್ಕೆ ಕೊಟ್ಟಿರ್ತಕ್ಕಂಥ ತಲೆಬರಹ ಅಂದ್ರೆ ಟೈಟ್ಲು ರಾಜವಿದ್ಯಾ ರಾಜಗುಹ್ಯ ಯೋಗ. ರಾಜವಿದ್ಯೆ ಮಾಬದೆಲ್ಲ ಇಟ್ಟು ಬಟ್ಟೆ ಸಾಕ್ಲಿಕ್ಕೆ, ಇದು ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ರಾಜವಿದ್ಯೆ ಅದನ್ನ ಪಡಿಬೇಕಾದ್ರೆ ಸುಖವಾಗಿ ಪ್ರಾಪ್ತಿ ಮಾಡ್ಕೊಳ್ಬಹುದು. ಈ ಧರ್ಮದಲ್ಲಿ ಶ್ರದ್ಧೆ ಇಲ್ಲದವನು ನನ್ನನ್ನು ಪಡೆಯದೆ ಮೃತ್ಯು ಸಂಸಾರದಲ್ಲಿ ಬೀಳುತ್ತಾನೆ. ಯಾರಿದ್ರಲ್ಲಿ ನಂಬಿಕೆ ಇಡೋದಿಲ್ಲ ಅವ್ರಿಗೆ ಮೃತ್ಯು ಸಂಸಾರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ರೀತಿನಲ್ಲಿ ಚಕ್ರದಲ್ಲಿ ಸುತ್ತಾ ಇರ್ತಾನೆ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತಲ್ಲೂ ವ್ಯಾಪಿಸಿದೆ. ಸರ್ವಭೂತಗಳು ನನ್ನಲ್ಲಿ ಇರುತ್ತವೆ, ನಾನು ಅವುಗಳಲ್ಲಿ ಇರುವುದಿಲ್ಲ. ಎಲ್ಲ ಭಗವಂತನಲ್ಲಿದೆ, ನಾನು ಅವುಗಳಲ್ಲಿಲ್ಲ ಅನ್ನೋ ಅರ್ಥದಲ್ಲಿ ದಾಳಿಂಬೆ ಹಣ್ಣನ್ನ ನಾವು ನೆನ್ಸ್ಕೊಬಹುದು. ಯಾರೋ ಮಹಾತ್ಮರು ಉದಾಹರಣೆ ಕೊಡ್ತಾ ಇದ್ರು. ದಾಳಿಂಬೆ ಹಣ್ಣು ಮೇಲಿಂದ ನೋಡ್ಲಿಕ್ಕೆ ಒಂದೇ ಕಾಣ್ತದೆ, ಮೇಲಿಂದ ನೋಡ್ಲಿಕ್ಕೆ. ಬಿಚ್ಚಿದ್ರೆ ಒಂದೊಂದು ಕಾಳಿದೆಯಲ್ಲ, ಅದು ಒಂದೊಂದು ಹಣ್ಣು, ಅದು ಒಂದೊಂದು ಬೀಜ, ಅದರಲ್ಲಿ ಒಂದೊಂದು ಗಿಡ ಉತ್ಪತ್ತಿ ಆಗುತ್ತೆ. ಅದು ಅಷ್ಟು ಕಾಂಪ್ಯಾಕ್ಟ್ ಅಂದ್ರೆ ಕ್ಲೋಸ್ ಆಗಿರ್ತದೆ, ಒಂದೇ ಹಣ್ಣು. ಆ ಭಗವಂತ ಆ ಸ್ವರೂಪದಲ್ಲಿ ಇರ್ತಾನೆ. ಎಲ್ಲಾದ್ರೊಳಗಡೆ ಭಗವಂತ ಇದ್ದಾನೆ. ಭಗವಂತ ಎಲ್ಲದರಲ್ಲೂ ತುಂಬಿದ್ದಾನೆ ಅನ್ನೋ ವಿವರಣೆ ಕೊಡ್ತಾ, ಪ್ರಾಣಿಗಳು ನನ್ನಲ್ಲಿ ಇರುವುದಿಲ್ಲ, ನನ್ನ ಈಶ್ವರಿಯ ಯೋಗವನ್ನು ನೋಡು. ನನ್ನ ಸ್ವರೂಪ ಪ್ರಾಣಿಗಳನ್ನು ಹುಟ್ಟಿಸುವುದು ಬೆಳೆಸುವುದು ಆಗಿದ್ದರೂ ನನಗೆ ಅವುಗಳ ಸಂಬಂಧವಿಲ್ಲ. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುಗಳು ಭಗವಂತನಿಂದನೇ ಉತ್ಪತ್ತಿ ಆಗುತ್ತೆ, ನಾಶ ಆಗುತ್ತೆ. ಆದ್ರೆ ಅವಕ್ಕೆಲ್ಲ ಭಗವಂತನ ನಂಟಿಲ್ಲ. ಇದೆಲ್ಲ ಏನೋ ಕೈ ತೊಂದರೆ ಆಯ್ತು, ಕಾಲು ತೊಂದರೆ ಆಯ್ತು, ಭಗವಂತನಿಗೆ ನಷ್ಟ ಆಗೋಯ್ತೇನೋ ಅನ್ನೋ ರೀತಿ ಅಲ್ಲ. ಇವಿರ್ತಾವೆ, ಹೋಗ್ತಾ ಇರ್ತವೆ. ಭಗವಂತ ಶಾಶ್ವತವಾಗಿರ್ತಾನೆ. ಅವನು ಎಲ್ಲ ಕಡೆ ಸಂಚರಿಸುವ ಮಹಾವಾಯು ಆಕಾಶದಲ್ಲಿ ಇರುವಂತೆ ಸಮಸ್ತ ಭೂತಗಳು ನನ್ನಲ್ಲಿ ಇರುವುದೆಂದು ತಿಳಿದುಕೋ. ಎಲ್ಲಾ ಕಡೆ ಗಾಳಿ ಇದೆ ಅನ್ನೋದನ್ನ ಜ್ಞಾಪಿಸ್ತಾ ಇದ್ದಾರೆ. ವಾಯುವಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಗಾಳಿ ಯಾವ ರೀತಿ ಇದೆಯೋ ಆ ರೀತಿ ನಾನು ಸರ್ವಾಂತರ್ಯಾಮಿ ಆಗಿ ಇದ್ದೇನೆ. ಎಲ್ಲ ಸ್ವಲ್ಪ ತೋರ್ಸಪ್ಪ ಗಾಳಿನ ಕೈನಲ್ಲಿ ಹಿಡಿದು, ಅಥವಾ ಎಲ್ಲಾದ್ರೂ ಒಂದು ಬಕೆಟ್ ಎಲ್ಲ ಹಾಕೊಡು ಅಂತ ಅಂದ್ರೆ ಅದ್ರಲ್ಲಿದೆ, ಬಕೆಟ್ ತುಂಬಾ ಗಾಳಿನೇ ಇದೆ. ನಮಗೆ ಅರಿವಿಗೆ ಯಾವ ರೀತಿ ಬರೋದಿಲ್ವಾ? ಆದ್ರೆ ಅದು ಇಲ್ದಿರ ನಾವು ಒಂದು ಕ್ಷಣನೂ ಇರಕ್ ಆಗೋದಿಲ್ಲ. ಬೇರೆ ಎಲ್ಲ ಇಲ್ದಿರ ಇರ್ಬೋದು, ಬೇರೆ ಇಲ್ದಿರ ಇರ್ಬೋದು, ಗಾಳಿ ಇಲ್ದಿರ ಇರೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಪ್ರಾಣಿಗಳು ಪ್ರಳಯ ಕಾಲದಲ್ಲಿ ನನ್ನ ಪ್ರಕೃತಿಯನ್ನು ಸೇರುತ್ತವೆ. ಪುನಃ ಸೃಷ್ಟಿ ಕಾಲದಲ್ಲಿ ಅವುಗಳನ್ನು ನಾನು ಸೃಷ್ಟಿಸುತ್ತೇನೆ. ಜನನ ಮರಣ ಅನ್ನೋ ಚಕ್ರ ತಿರುಗ್ತಾ ಇರ್ತದೆ. ನನ್ನ ಪ್ರಕೃತಿಯನ್ನು ಅಧಿಷ್ಠಾನವಾಗಿ ಇಟ್ಟುಕೊಂಡು ಆಯಾ ಪ್ರಾಣಿಗಳನ್ನು ಪುನರ್ಜನ್ಮದ ಕರ್ಮ ಸಂಸ್ಕಾರದಂತೆ ಪುನಃ ಪುನಃ ಸೃಷ್ಟಿಸುತ್ತೇನೆ. ಅವರವರ ಪ್ರಾರಬ್ಧದ ಅನುಗುಣವಾಗಿ ಆ ಪುನರ್ಜನ್ಮ ಅನ್ನೋದು ಬರ್ತಾ ಇರ್ತದೆ. ಅಶಕ್ತನಾದ ಮತ್ತು ಉದಾಸೀನಾಗಿರುವ ನನ್ನನ್ನು ಆ ಕರ್ಮಗಳು ಬಂಧಿಸಲಾರವು. ಕರ್ಮಗಳು ಭಗವಂತನಿಗಿಲ್ಲ, ಪ್ರಾರಬ್ಧ ಮನುಷ್ಯನಿಗಿರ್ತದೆ. ಅದಕ್ಕೆ ತಕ್ಕಂತೆ ಪುಣ್ಯಗಳ ಪಾಪ ಪುಣ್ಯಗಳಿಗೆ ಜನ್ಮಗಳು ಬರ್ತಾ ಇರ್ತದೆ. ಭಗವಂತ ಶಾಶ್ವತವಾಗಿರ್ತಾನೆ. ಅಧ್ಯಕ್ಷನಾದ ನನ್ನಿಂದ ಪ್ರಕೃತಿಯು ಚರಾಚರಾತ್ಮಕವಾದ ಜಗತ್ತನ್ನು ಉತ್ಪತ್ತಿ ಮಾಡುತ್ತದೆ. ಈ ಕಾರಣದ ಜಗತ್ತು ಪರಿವರ್ತನೆ ಆಗುತ್ತದೆ. ಭಗವಂತನಿಂದ ಸೃಷ್ಟಿ ಮಾಡತಕ್ಕಂತ ಈ ಜಗತ್ತು ಪರಿವರ್ತನೆ ತಿರುಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ ಅಂತ ಹೇಳ್ತಾ ಮುಂದುವರಿಸ್ತಾರೆ. ಅನಿವಾರ್ಯ ಕಾರಣಗಳಿಂದ ಇವತ್ತು ಸ್ವಲ್ಪ ವಿಳಂಬ ಆಯ್ತು, ತಡ ಆಗ್ತಾ ಇದೆ. ಎಲ್ಲರೂ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಂತ
हरि ओम मंगलम गुरुदेवाय महनीय गुणाते सर्वलोक शरण्याय साधुरूपाय मंगलम मंगलम श्री कुरुक्षेत्रे रणक्षोण विहारिणे पार्थसारथि रूपाय गीताचार्याय मंगलम। श्री कृष्ण भगवान की जय, सद्गुरु महाराज की जय। जय जय हर नमः पार्वती पते।